ಜನರ ಆಸೆ ಕೂಡ ಆಗಿರುತ್ತೆ UPSC ಎಕ್ಸಾಮ್ ನ ಪಾಸ್ ಮಾಡಬೇಕು ಫ್ರಮ್ ದ ಸ್ಕ್ರಾಚ್ ಮಾಡೋದಾದ್ರೆ ಸೊ ಈ ಸಂಸ್ಥೆ ಹುಟ್ಟಿದ 2015. ಮುಂಚೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಒಂದು 150, 200, 300 ಜನ ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂತು ಓದ್ತಾರೆ. ಒಂದು ಕ್ಲಾಸಿಗೆ 40 ಜನಕ್ಕಿಂತ ಮೇಲೆ ಬೇಡ. ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಟೀಚ್ ಮಾಡಬೇಕಾದ್ರೆ ಅಲ್ಲಿ ಕಾಣ್ತಿದ್ದೇನೆ ಸ್ಟೂಡೆಂಟ್ಸ್ ಜಾಸ್ತಿ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ, ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಬಂದು ನಮ್ಮನ್ನ ಮೀಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ಒಬ್ಬ ಸ್ಟೂಡೆಂಟ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ? ಇಸ್ರೇಲ್ ವಾರ್ ನಡೀತಿದೆ, ಇರಾನ್ ವಾರ್ ನಡೀತಿದೆ, ಅದ್ರ ಬಗ್ಗೆ ನನ್ಗೆ ಏನು ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ. ಬರೀ ನ್ಯೂಸ್ ಪೇಪರ್ ಓದ್ತೀನಿ ಅಂದ್ರೆ ನೀವು ಆನ್ಸರ್ ಸಹ ಬರೆಯೋದಕ್ಕಾಗಲ್ಲ. ಸೊ ಫೌಂಡೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಅದು NCERT ಪುಸ್ತಕಗಳಿರ್ಬೋದು, ಇಲ್ಲ ಕಮಿಂಗ್ ಆಫ್ ChatGPT ಇರಬಹುದು. ಸೊ ಇಟ್ ಹ್ಯಾಸ್ ಬಿಕಮ್ ಈಸಿಯರ್ ಟು ಗೆಟ್ ಕಂಟೆಂಟ್. ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲಿ ವಿಫಲರಾಗ್ತಾರೆ. ಸೊ ಅಂತರ ಮಿಸ್ಟೇಕ್ ಏನು ಅಂತ ಗಮನಿಸಿದ್ರೆ ಮಿಸ್ಟೇಕ್ ಇಸ್ ದೇ ಫರ್ಗೆಟ್ ಫಂಡಮೆಂಟಲ್ಸ್. ಬೇಸಿಕ್ಸ್ ನ ಮರೆತು ಅಡ್ವಾನ್ಸ್ ಸ್ಟಫ್ ನ ಕಲಿಯೋದು. ಲೆಗಸಿ IAS ಅಕಾಡೆಮಿಯ ಮ್ಯಾಜಿಕ್ ಫಾರ್ಮುಲಾ ಏನು ಅಂತ ಕೇಳಿದ್ರೆ, ಸೊ ನಾವು ತಗೊಳ್ಳೋ ಪ್ರತಿಯೊಂದು ಸ್ಟೆಪ್ ಸಹ, ಪ್ರತಿಯೊಂದು ಹೆಜ್ಜೆನೂ ಸಹ ಅವರು ಒಂದು ಲೆಗೆಸಿ ಕ್ರಿಯೇಟ್ ಮಾಡೋದಕ್ಕೇನೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಲೆಗೆಸಿ ಕ್ರಿಯೇಟ್, ಒಂದು ದಂತಕಥೆ ಕ್ರಿಯೇಟ್ ಮಾಡಬೇಕು. ದಟ್ ವಾಸ್ ದ ಐಡಿಯಾ. ಹಾಯ್ ಹಲೋ ನಮಸ್ಕಾರ, ನಾನಿದ್ದೀನಿ ಆದರ್ಶಿನಿ. ಭಾರತದಲ್ಲಿ ಬಹುತೇಕ ಕಠಿಣ ಎಕ್ಸಾಮ್ ಅಂತಂದ್ರೆ ಸೊ ಎಷ್ಟೊಂದು ಜನರ ಆಸೆ ಕೂಡ ಆಗಿರುತ್ತೆ UPSC ಎಕ್ಸಾಮ್ ನ ಪಾಸ್ ಮಾಡ್ಬೇಕು ಅಂತ. ಬಟ್ ಅದು ಪಾಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದೊಂಥರ ಕಬ್ಬಿಣದ ಕಟ್ಲೆ ಅಂದ್ರೆ ತಪ್ಪಾಗಲ್ಲ. ಸೊ ಅಂತಹ ಕಠಿಣ ಎಕ್ಸಾಮ್ ನ ಬಹಳಷ್ಟು ಜನ ಪಾಸ್ ಮಾಡಿದ್ದಾರೆ ಅಂತ ಹೆಗ್ಗಳಿಕೆ ಇರುವ ನಮ್ಮ ಬೆಂಗಳೂರಿನ ಜಯನಗರದಲ್ಲಿರುವಂತಹ ಲೆಗಸಿ IAS ಅಕಾಡೆಮಿಗೆ ಸೊ ಅದರ ಫೌಂಡರ್ ನನ್ನೊಟ್ಟಿಗೆ ಇದ್ದಾರೆ. ಸೊ ಇವತ್ತು ಈ ಒಂದು ಅಕಾಡೆಮಿಯ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಸಾಗರ್ ಗೌಡ ಸರ್ಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಗೆ ಒಂದು ಗರಿಮೆ ಇರುತ್ತಲ್ಲ ಸರ್, ತಮ್ಮ ಒಂದು ಅಕಾಡೆಮಿಯಿಂದ ಬಹಳಷ್ಟು ಜನ ಪಾಸ್ ಔಟ್ ಆಗಿರ್ತಾರೆ ಅಂಡ್ ತಾವು ಹೋದಾಗೆಲ್ಲ ಸಿಗ್ತಾ ಇರ್ತಾರೆ. ಸೊ ಆ ಖುಷಿನ ನಮ್ ಜೊತೆ ಶೇರ್ ಮಾಡೋದಾದ್ರೆ ನೋಡಿ, ಇದು ಬಹಳಷ್ಟು ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಖುಷಿ ಕೊಡೋದು ಒಂದು ವಿಷಯ ಆದ್ರೆ ಸುಮಾರಷ್ಟು ಜನ ಕನಸು ಕಟ್ಕೊಂಡು ಬಂದಿರ್ತಾರೆ. ಸೊ ಆ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಎಫರ್ಟ್ ಹಾಕ್ತಾರೆ. ಆದ್ರೆ ಎಫರ್ಟ್ ಹಾಕೋದು ಒಂದೇ ಅಲ್ಲ ಇದಕ್ಕೆ ಬೇಕಿರೋದು. ನಮಗೆ ಬಹಳಷ್ಟು ಮುಖ್ಯವಾದದ್ದು ಏನಂದ್ರೆ ಆ ಪ್ರೋಸೆಸ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರಾ ಇಲ್ವಾ ಅನ್ನೋದು. ಸೊ ಆ ಥರ ಸಕ್ಸಸ್ ಕಂಡಾಗ ನಮಗೆ ಖುಷಿ ಜೊತೆಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಸೊ ಪ್ರತಿ ವರ್ಷ ನಾವು ನೋಡೋ ಪ್ರಕಾರ ಬಹಳಷ್ಟು ಜನ ಎಕ್ಸಾಮ್ ಬರೆದ್ರು ಸಹ ಕೆಲವೊಬ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗದೆ ಇರುವಂತ ಕ್ಯಾಂಡಿಡೇಟ್ಸ್ ನಮ್ಮಲ್ಲೂ ಸಹ ಏನ್ ಮಾಡ್ತಾರೆ, ಮತ್ತೆ ಓದ್ತಾರೆ, ಇಲ್ಲ ಅಂದ್ರೆ ಬೇರೊಂದು ಎಕ್ಸಾಮ್ ಬರೆದು ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಅವರು ಈ ಎಕ್ಸಾಮ್ಗೆ ಸೆಲೆಕ್ಟ್ ಆಗದೆ ಇದ್ರು ಬೇರೆ ಎಕ್ಸಾಮ್ ಸೆಲೆಕ್ಟ್ ಆದಾಗೂ ಬಂದು ನಮ್ಮನ್ನ ಮೀಟ್ ಮಾಡಿದಾಗ ಬಹಳಷ್ಟೇ ಖುಷಿ ಆಗುತ್ತೆ. ಓಕೆ, ಸೊ ಫ್ರಮ್ ದ ಸ್ಕ್ರಾಚ್ ಮಾಡೋದಾದ್ರೆ ಸೊ ಈ ಸಂಸ್ಥೆ ಹುಟ್ಟಿದ 2015. ಎಸ್. ಸೊ ಯಾತಕ್ಕಾಗಿ ಈ ಸಂಸ್ಥೆ ಹುಟ್ಕೊಳ್ತು? ಏನ್ ಮೂಲ ಉದ್ದೇಶ ಆಯ್ತು? ಉದ್ದೇಶ ಏನು ಅಂದ್ರೆ ನಾವು ಕಂಡ ಹಾಗೆ ಮುಂಚೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಒಂದು 150, 200, 300 ಜನ ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂತು ಓದ್ತಾರೆ. ಸೊ ಇಲ್ಲಿಂದು ಫಿಲಾಸಫಿ ಏನ್ ಮಾಡ್ಕೊಂಡ್ವಿ ನಾವು ಅಂದ್ರೆ ಒಂದು ಕ್ಲಾಸಿಗೆ 40 ಜನಕ್ಕಿಂತ ಮೇಲೆ ಬೇಡ ಅಂತ. ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡೂ ಸೇರಿ 40ಕ್ಕಿಂತ ಜಾಸ್ತಿ ಇಲ್ಲ. ಸೊ ಇನ್ ಕೇಸ್ ಏನಾದ್ರು ಜನ ಜಾಸ್ತಿ ಆದ್ರು ಅಂದ್ರೆ ಒಂದು ಬ್ಯಾಚ್ಗೆ ಸೊ ಬೇರೆ ಬ್ಯಾಚೇ ಮಾಡ್ಬಿಡ್ತೀವಿ. ಹೌದು. ಅದಾದ ನಂತರ ಮತ್ತೊಂದು ವಿಷಯ ಏನಂತಂದ್ರೆ ಇಲ್ಲಿನ ಫಿಲಾಸಫಿ ಏನು ಅಂತಂದ್ರೆ ವರ್ಷಕ್ಕೆ 240ರಿಂದ 300 ಜನ ಅಷ್ಟೇ ಸ್ಟೂಡೆಂಟ್ ನ ತಗೋತೀವಿ. ಓಕೆ. ಸೊ ನಮ್ಮ ಫ್ಯಾಕಲ್ಟಿ ಸ್ಟ್ರೆಂತ್ ಒಂದು 10 ಜನ ಇದ್ದಾರೆ, 12 ಜನ ಇದ್ದಾರೆ. ಆ 12 ಜನ ಇಷ್ಟು ಸ್ಟೂಡೆಂಟ್ ನ ಮ್ಯಾನೇಜ್ ಮಾಡೋದಕ್ಕೆ ಆಗಬೇಕು. ಸೊ ಈ ರೀತಿಯಾಗಿ ನಮ್ಮ ಫಿಲಾಸಫಿ ಇಟ್ಕೊಂಡಿದೀವಿ. ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಸಹ ಅದೇನೆ. ನಾವು ಬೇರೆ ಕಡೆ ಕೆಲಸ ಮಾಡಬೇಕಾದ್ರೆ, ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಟೀಚ್ ಮಾಡಬೇಕಾದ್ರೆ ಅಲ್ಲಿ ಕಾಣ್ತಿದ್ದೇನೆ ಸ್ಟೂಡೆಂಟ್ಸ್ ಜಾಸ್ತಿ, ಅವರು ಕೇಳಬೇಕು ಅಂದ್ರೆ ಏನಾದ್ರು ಅವರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ, ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಬಂದು ನಮ್ಮನ್ನ ಮೀಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಫ್ಯಾಕಲ್ಟೀಸ್ ಜೊತೆ ಟಚ್ ಇರ್ತಿರ್ಲಿಲ್ಲ. ಇಲ್ಲಿ ಅದನ್ನ ಸಾಧ್ಯ ಮಾಡಿದ್ವಿ. ಸೊ ನಿಮ್ಮ ಅಕಾಡೆಮಿಯಲ್ಲಿ ಹೆಸರಲ್ಲಿ ಇರುವಂತಹ ಲೆಗಸಿ ಈ ಪದ ಒಬ್ಬ ಸ್ಟೂಡೆಂಟ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ? ಸೊ ಇಲ್ಲಿಂದು ನಾವು ನೋಡಿದ ಹಾಗೆ ಒಂದು ಸ್ಟೂಡೆಂಟ್ ಅಂತ ಬಂದ ಮೇಲೆ ಅವರು ಒಂದು ಲೆಗೆಸಿನ ಕ್ರಿಯೇಟ್ ಮಾಡಬೇಕಾಗುತ್ತೆ.
ಸೊ ಅದು ಕ್ರಿಯೇಟ್ ಮಾಡೋದಕ್ಕೆ ನಾವು ಅವರಿಗೆ ಫೌಂಡೇಶನ್ ಕೋರ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಅವರಿಗೆ ಒಂದು ಟೆಸ್ಟ್ ಸೀರೀಸ್ ಕೊಡೋದಿರ್ಬೋದು. ಸೊ ನಾವು ತಗೊಳ್ಳೋ ಪ್ರತಿಯೊಂದು ಸ್ಟೆಪ್ ಸಹ, ಪ್ರತಿಯೊಂದು ಹೆಜ್ಜೆನೂ ಸಹ ಅವರು ಒಂದು ಲೆಗೆಸಿ ಕ್ರಿಯೇಟ್ ಮಾಡೋದಕ್ಕೇನೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾವು ಹೆಸರಿಟ್ಟಾಗೂ ಅಷ್ಟೇ ತುಂಬಾ ಯೋಚನೆ ಮಾಡಿ ಹೆಸರಿಟ್ಟಿದ್ದು. ಸೊ ಎನಿ ಪರ್ಸನ್ ಹೂ ಎಂಟರ್ಸ್ ದಿಸ್ ಆರ್ಗನೈಸೇಷನ್ ಆರ್ ಹೂ ಎಂಟರ್ಸ್ ಹಿಯರ್ ಆಸ್ ಅ ಸ್ಟೂಡೆಂಟ್ should be having that ability to create a legacy. ಒಂದು ಲೆಗೆಸಿ ಕ್ರಿಯೇಟ್, ಒಂದು ದಂತಕತೆ ಕ್ರಿಯೇಟ್ ಮಾಡಬೇಕು. ಸೊ ದಟ್ ವಾಸ್ ದ ಐಡಿಯಾ. ಅದಕ್ಕೇನೆ ಇದೇ ಹೆಸರಿಟ್ಟಿದ್ದು. ಸರ್, ಈಗ UPSC ಪ್ಯಾಟರ್ನ್ ಏನಿದೆ ಅದು ಚೇಂಜ್ ಆಗ್ತಿದೆ, ಡೈನಮಿಕ್ ಪ್ಯಾಟರ್ನ್ಸ್ ನ ತಗೊಳ್ತಾ ಇದೆ. ಸೊ ಅಕಾರ್ಡಿಂಗ್ ಟು ದಟ್ ನಿಮ್ಮ ಸ್ಟೂಡೆಂಟ್ ನ ಹೇಗೆ ಪ್ರಿಪೇರ್ ಮಾಡುತ್ತೆ ಅಕಾಡೆಮಿ? ನೋಡಿ, ಬಹಳಷ್ಟು ಮಿತ್ಗಳಿದೆ ಈ ಎಕ್ಸಾಮ್ ಬಗ್ಗೆ. ಎಕ್ಸಾಮ್ ಅಷ್ಟು ಚೇಂಜ್ ಆಗ್ತದೆ, ಇಷ್ಟಕ್ಕೊಂದು ಚೇಂಜ್ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಅದ್ರ ಪ್ರಕಾರವಾಗಿ ನಾವು ಚೇಂಜ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು ಅಂತ ಎಲ್ಲರದ್ದು ಮನಸ್ಥಿತಿ ಇರುತ್ತೆ. ಆದ್ರೆ ಈಗಲೂ ಸಹ ಎಕ್ಸಾಮ್ ಏನಿದೆ 70ರಿಂದ 80% ಅಷ್ಟು ಅವ್ರು ಕೇಳೋ ಕ್ವೆಶನ್ಸ್ ಪುಸ್ತಕಗಳಿಂದಾನೇ ಬರುತ್ತೆ. ಬೇಸಿಕ್ಸ್, ಯಾರ ಬೇಸಿಕ್ಸ್ ಸ್ಟ್ರಾಂಗ್ ಇರುತ್ತೆ ಅವರು ಡೈನಾಮಿಕ್ ಕಂಟೆಂಟ್ ನ ಸಹ ಕಲಿಯೋದು ಈಸಿ ಆಗುತ್ತೆ. ಸೊ ಮುಂಚೆ 10% ಡೈನಾಮಿಕ್ಸಮ್ ಇದ್ದಿದ್ರೆ ಈಗ ಒಂದು 20ರಿಂದ 30% ಡೈನಾಮಿಸಮ್ ಇದೆ. ಆದ್ರೆ ಆ 20-30% ಡೈನಾಮಿಸಮ್ ನೀವು ಕಲಿಯೋದಕ್ಕೆ ಫಸ್ಟ್ 70% ಆದ್ರೂ ಕಲಿಬೇಕಲ್ವಾ? ಸೊ ಅಂಟಿಲ್ ಅಂಡ್ ಅನ್ಲೆಸ್ ನಿಮಗೆ ಬ್ಯಾಕ್ ಗ್ರೌಂಡ್ ಗೊತ್ತಿದ್ರೋವರೆಗೂ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. ಫಸ್ಟ್ ಬ್ಯಾಕ್ ಗ್ರೌಂಡ್ ಕಲಿಬೇಕು, ಅದಾದ್ಮೇಲೆ ಅಷ್ಟೇ ನ್ಯೂಸ್ ಪೇಪರ್ ಅಲ್ಲಿ ಏನಾದ್ರು ಬಂದ್ರೆ ಕಲಿಬಹುದು. ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ, ಫಾರ್ ಎಕ್ಸಾಂಪಲ್ ಇಸ್ರೇಲ್ ವಾರ್ ನಡೀತಿದೆ, ಇಸ್ರೇಲ್ ಇರಾನ್ ವಾರ್ ನಡೀತಿದೆ, ಅದ್ರ ಬಗ್ಗೆ ನನ್ಗೆ ಏನು ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ಬರೀ ನ್ಯೂಸ್ ಪೇಪರ್ ಓದ್ತೀನಿ ಅಂದ್ರೆ ನೀವು ಆನ್ಸರ್ ಸಹ ಬರೆಯೋದಿಕ್ಕಾಗಲ್ಲ, ನೆನಪು ಸಹ ಉಳಿಯೋದಿಲ್ಲ. ಸೊ ಫೌಂಡೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಅದು NCERT ಪುಸ್ತಕಗಳಿರ್ಬೋದು, ಇಲ್ಲ ಕೆಲವೊಂದು ರೆಫರೆನ್ಸ್ ಬುಕ್ಸ್, ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ, ಅದನ್ನ ಓದೋದಿರ್ಬೋದು. ಇದನ್ನ ಕಲಿಯೋವರೆಗೂ ನನ್ನ ಪ್ರಕಾರ ಡೈನಾಮಿಕ್ ಕಂಟೆಂಟ್ ಕಲಿತು ಏನು ಯೂಸ್ ಇಲ್ಲ ಅಂತ. ಸೊ ನಾವು ಅದೇನೇ ಹೇಳ್ಕೊಡ್ತೀವಿ ಸರ್, ಸ್ಟಾರ್ಟಿಂಗ್ ಅಲ್ಲೇ ನ್ಯೂಸ್ ಪೇಪರ್ ಎತ್ಕೊಂಡು 3 ಗಂಟೆ 4 ಗಂಟೆ ಓದಬೇಡಿ ಅಂತ, ಸರಿನಾ? ಫಸ್ಟ್ ಪುಸ್ತಕದಲ್ಲಿ ಏನಿದೆ ಅದು ಕಲೀರಿ, ಇಲ್ಲ ಅಂದ್ರೆ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ, ಕ್ಲಾಸಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೋ 100% ಕಲಿಬೇಕು. ಅದಾದ ನಂತರ ಅಷ್ಟೇ ನೀವು ಏನಾದ್ರು ನ್ಯೂಸ್ ಪೇಪರ್ ಓದಿದ್ರೆ ಒಂಚೂರು ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಅದಕ್ಕೆ ಏನು ಮೀನಿಂಗ್ ಇರೋದಿಲ್ಲ. ಸೊ ಪರ್ಸನಲ್ ಮೆಂಟರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ಅದು ಬಹಳಷ್ಟು ಮುಖ್ಯ ಆಗುತ್ತೆ UPSC ಎಕ್ಸಾಮ್ಸ್ ಅಟೆಂಡ್ ಮಾಡೋದಕ್ಕೆ. ಸೊ 1-to-1 ಇಂಟ್ರಾಕ್ಷನ್ಸ್ ಇರಬೇಕು ಅಂಡ್ ಅವ್ರಿಗಿರೋಂಥ ಡೌಟ್ಸ್ ನ ಕ್ಲಿಯರ್ ಮಾಡೋಕೆ ಮೆಂಟರ್ ಇರಬೇಕು. ಸೊ ಅದ್ರ ಬಗ್ಗೆ ಏನು ಹೇಳಿದ್ರೆ ಪರ್ಸನಲ್ ಮೆಂಟರ್ಶಿಪ್ ಎಲ್ಲರೂ ಈಗ ಲಾಸ್ಟ್ 1-2 ವರ್ಷದಿಂದ ತುಂಬಾನೇ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಯಾಕೆಂದ್ರೆ ಮುಂಚೆ ಕಂಟೆಂಟ್ ಸಿಗೋದು ಕಷ್ಟ ಆಯ್ತು. ಈಗ ನಾನು ಎಕ್ಸಾಮ್ ಓದಬೇಕು ಅಂದ್ರೆ ಯಾವ ಬುಕ್ ಓದಬೇಕು, ಬುಕ್ ಸಿಗ್ತಿಲ್ಲ, ಕರೆಕ್ಟ್ ಆಗಿರೋ ಬುಕ್ ಸಿಗ್ತಿಲ್ಲ ಅಂತ. ಈಗ ಏನಾಗಿದೆ, 4-5 ವರ್ಷದಿಂದ ಕೋವಿಡ್ ಆದ್ಮೇಲೆ ಕಂಟೆಂಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಿಮಗೆ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರು ಸಿಗತ್ತೆ, ಮತ್ತೊಂದು ಕಡೆ ಸಿಗತ್ತೆ. ಇಷ್ಟು ಕಂಟೆಂಟ್ ಇದ್ದಾಗ ನಾನು ಯಾವ್ದು ಓದಬೇಕು ಗೊತ್ತಾಗಲ್ಲ, ಎಲ್ಲ ಕಂಟೆಂಟು ಚೆನ್ನಾಗಿದೆ. ಸೊ ವಿತ್ ದ ಕಮಿಂಗ್ ಆಫ್ ChatGPT ಇರ್ಬೋದು, ನಿಮ್ಮ ಕ್ಲೌಡ್ ಇರ್ಬೋದು, ಸೊ ಇಟ್ ಹ್ಯಾಸ್ ಬಿಕಮ್ ಈಸಿಯರ್ ಟು ಗೆಟ್ ಕಂಟೆಂಟ್ ಅಂಡ್ ರಿಲೆವೆಂಟ್ ಕಂಟೆಂಟ್ ಆಲ್ಸೋ. ಬಟ್ ಲಿಮಿಟ್ ಹಾಕೊಳ್ಳೋದು ಗೊತ್ತಿರಲ್ಲ ಸುಮಾರಷ್ಟು ಸ್ಟೂಡೆಂಟ್. ಎಲ್ಲ ಕಲಿಬೇಕು, 100% ಕಲಿಬೇಕು ಅಂತಾನೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಆ ಥರ ಹೋಗ್ತಾರೆ, ಟೈಮ್ ನಮಗೆ ಲಿಮಿಟೆಡ್ ಇದೆ, ಓದೋದು ತುಂಬಾ ಮಾಡ್ಕೊಂಡ್ಬಿಟ್ಟಿರ್ತೀವಿ, ರಿವೈಸ್ ಮಾಡಲಿಲ್ಲ ಅಂದ್ರೆ ನೆನ್ಪುಳಿಯೋದಿಲ್ಲ. ಹಾಗಾಗಿ ನಾವೇನ್ ಸಜೆಸ್ಟ್ ಮಾಡ್ತೀವಿ, ಮಿನಿಮಮ್ ಓದಿ, ಯಾವ್ದು ಮಿನಿಮಮ್ ಓದಬೇಕು ಹೇಳ್ತೀವಿ ಅಷ್ಟನ್ನೇ ಓದಿ. ಇದು ತುಂಬಾ ಕಷ್ಟದ ಕೆಲಸ. ದಿಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಯಾವ್ದು ಹೇಳಿ, ಲಿಮಿಟೆಡ್ ಓದೋದು. ಸೊ ಒಂದು ಫ್ರೇಮ್ ವರ್ಕ್ ಹಾಕೊಂಡು ಓದೋದು. ಸೊ ಮೆಂಟರ್ಶಿಪ್ ಏನ್ ಬಂದು ಅದೇನೆ. ಸೊ ಒಂದು ಸ್ಟೂಡೆಂಟ್ ನ ಆ 4 ಗೋಡೆಗಳ ಮಧ್ಯೆನೇ ಇರಿಸಿ ಅಷ್ಟನ್ನೇ ಓದಿ ಅಂತ ಹೇಳೋದು. ಸೊ ಮೆಂಟರ್ಶಿಪ್ಗೆ ಅದು ಚಾಲೆಂಜ್ ಇಲ್ಲ. ಓಕೆ, ಸ್ಟೂಡೆಂಟ್ ಎಲ್ಲೆಲ್ಲಿಂದನೋ ಕಂಟೆಂಟ್ ಸರ್ ಇದು ಚೆನ್ನಾಗಿದೆ, ಇದು ಓದ್ತಿದೀನಿ, ಅದು ಓದ್ತೀನಿ. ಸೊ ಮೆಂಟರ್ಶಿಪ್ ಏಮ್ ಈಗ ಸ್ಟೂಡೆಂಟ್ ನ ಕಂಟೈನ್ ಮಾಡೋದು, ಹೊರಗಡೆ ನಾಯ್ಸ್ ಇಂದ, ಹೊರಗಡೆ ಇನ್ಫಾರ್ಮೇಶನ್ ಇಂದ ಅವ್ರನ್ನ ಸ್ವಲ್ಪ ದೂರ ಇಡೋದು. ಸೊ ದಟ್ ಈಸ್ ಮೆಂಟರ್ಶಿಪ್ ಫಾರ್ ಅಸ್. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಏನ್ ಮಾಡಿದೀವಿ, ಮೆಂಟರ್ಶಿಪ್ ಇಸ್ ನಾಟ್ ಗೋಯಿಂಗ್ ಟು ಬಿ ಓನ್ಲಿ ಬೇಸ್ಡ್ ಆನ್ ವಾಟ್ ನಾವು ಹೇಳೋದು ಮಾತ್ರ ಅಲ್ಲ. ಮೆಂಟರ್ಶಿಪ್ ನನಗೆ ಸಾಲಿಡ್ ಇನ್ಪುಟ್ ಬರಲಿಲ್ಲ ಅಂದ್ರೆ ಸ್ಟೂಡೆಂಟ್ ಇಂದ, ಸೊ ಪ್ರತಿದಿನ ಸ್ಟೂಡೆಂಟ್ ಒಂದು ಇನ್ಪುಟ್ ಕೊಡಬೇಕು ನಮಗೆ. ಸೊ ನಮಗೊಂದು ಸಿಸ್ಟಮ್ ಇದೆ, ಇಂಟರ್ನಲ್ ಸಿಸ್ಟಮ್ ಮೇಂಟೈನ್ ಮಾಡಿದೀವಿ. ಸ್ಟೂಡೆಂಟ್ ಪ್ರತಿದಿನ, ಸೊ ದಿಸ್ ಸ್ಟಾರ್ಟೆಡ್ ಓನ್ಲಿ ರೀಸೆಂಟ್ಲಿ, ಸೊ ಲಾಸ್ಟ್ ಡಿಸೆಂಬರ್ ಇಂದ ನಾವು ಶುರು ಮಾಡ್ಕೊಂಡು ಬಂದಿದ್ದೀವಿ. ಸ್ಟೂಡೆಂಟ್ ಒಂದು ಇನ್ಪುಟ್ ಕೊಡಬೇಕು, ಪ್ರತಿದಿನ ಇನ್ಪುಟ್ ಕೊಡಬೇಕು, ವಾರಕ್ಕೊಂದ್ಸಲಿ ಮೆಂಟರ್ನ ಮೀಟ್ ಆಗಬೇಕು.
ಓಕೆ. ಆ ಇನ್ಪುಟ್ ಬೇಸಿಸ್ ಮೇಲೆ ನಾನು ಏನಾದ್ರೂ ಹೇಳ್ಬೋದು ಅವರಿಗೆ. ಅವರು 6 ದಿನದ್ದು ನನಗೆ ಇನ್ಪುಟ್ ಕೊಟ್ಟಿಲ್ಲ ಅಂದ್ರೆ ನಾನು ಏನ್ ಹೇಳೋದಕ್ಕೂ ಸಾಧ್ಯವಿಲ್ಲ. ಸೊ ಅವ್ರು ಬಂದು ಮಾತಾಡಿದ್ರು ಅನ್ಕೊಳ್ಳಿ, ಅವ್ರು ಖುಷಿ ಪಡಿಸೋದಕ್ಕೆ ನಾನು 4 ಮಾತಾಡಿ ಕಳಿಸ್ಬೋದು. ಆದ್ರೆ ಡೇಟಾ ಇಟ್ಕೊಂಡು ನಾನು ಮಾತಾಡಬೇಕಾಗುತ್ತೆ. ಡೇಟಾ ಬೇಕು ಅಂದ್ರೆ ಅವ್ರು ಇನ್ಪುಟ್ ಕೊಡ್ಬೇಕು. ಸೊ ಅವ್ರ ಡೇಟಾ ಕೊಡೋದು ಎಷ್ಟು ಆನೆಸ್ಟ್ ಆಗಿರುತ್ತೋ ಮೆಂಟರ್ಶಿಪ್ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಓಕೆ, ಲೆಗಸಿ ಐಎಎಸ್ ಅಕಾಡೆಮಿಯ ಮ್ಯಾಜಿಕ್ ಫಾರ್ಮುಲಾ ಏನು ಅಂತ ಕೇಳಿದ್ರೆ ನೀವು? ಸೊ ಐ ವುಡ್ ಸೇ ದಿಸ್ ಓನ್ಲಿ ಅಟ್ ಅ ಪರ್ಸನಲ್ ಲೆವೆಲ್. ಒಂದು ಸ್ಟೂಡೆಂಟ್ ಬಂದು ಪ್ರತಿ ಟೀಚರ್ನು ಮಾತಾಡ್ಬೋದು, ಪ್ರತಿ ಫ್ಯಾಕಲ್ಟಿನೂ ಮಾತಾಡ್ಬೋದು. ಆಕ್ಸೆಸಿಬಿಲಿಟಿ, ದಟ್ ಇಸ್ ದ ಕೀ. ನನ್ನ ಕೇಳಿದ್ರೆ ಸುಮಾರಷ್ಟು ಜನ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ದಿನಕ್ಕೇನೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ, ಯಾರು ಹೇಳೋರಿರೋದಿಲ್ಲ. ಬೇಸಿಕಲಿ ಎಕ್ಸ್ಟರ್ನಲ್ ಅಕೌಂಟಬಿಲಿಟಿ ಬೇಕು. ಸೊ ಸ್ಟೂಡೆಂಟ್ ಬಂದು ಯಾರನ್ನಾದ್ರೂ ಮಾತಾಡಿ ಕೇಳಿದ್ರೆ ಅವ್ರಿಗೆ ತಕ್ಷಣ, ಈಗ ನಾನು ಈಗ ಕ್ವೆಶನ್ ಕೇಳಿದೆ, ನನಗೆ ಈಗ ಚಾಲೆಂಜ್ ಏನೋ ಫೇಸ್ ಮಾಡ್ತೀನಿ, ನೆಕ್ಸ್ಟ್ 24 hours ಅಲ್ಲಿ ಅವ್ರಿಗೆ ಅದಕ್ಕೆ ರೆಸಲ್ಯೂಷನ್ ಬೇಕು. ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹುಡುಕ್ತಾರೆ, ಮತ್ತೊಂದ್ ಕಡೆ ಹುಡುಕ್ತಾರೆ, ಚಾಟ್ ಜಿಪಿಟಿ ಕೇಳ್ತಾರೆ, ಅದೇನೋ ಸಜೆಷನ್ ಕೊಡುತ್ತೆ. Now that human connect is lost. Yes. So to maintain that human connect, we are able to do it because less number of students and you have enough number of faculty to handle. Sir, result na secret ಏನು ಅಂತ ಕೇಳಬಹುದು. What is the so secret? this is the secret. That is the secret. That is the secret. When you have less number of students for more number of people to guide, right? That becomes the key. ಯಾಕಂದ್ರೆ ನೋಡಿ, ದಿಸ್ ಇಸ್ ಅ ಲಾಂಗ್ ಜರ್ನಿ. ಸೊ ಐ ಆಲ್ವೇಸ್ ಟೆಲ್ ದಿಸ್, ಒಂದು ಲಾಂಗ್ ಜರ್ನಿಯಲ್ಲಿ ನೀವು ಫಸ್ಟ್ ಮಂತ್ ಅಲ್ಲೇ ಒಂದು 2 ಹೆಜ್ಜೆ ತಪ್ಪಾಗಿ ಇಟ್ರಿ ಅನ್ಕೊಳ್ಳಿ, ಡೆಸ್ಟಿನೇಷನ್ ತುಂಬಾ ದೂರ ಎಲ್ಲೋ ಹೋಗ್ಬಿಡುತ್ತೆ. ಅದೇ ಅದರ್ ಹ್ಯಾಂಡ್ 2 ಹೆಜ್ಜೆ ತಪ್ಪಾಗಿ ಇಟ್ಟಿದ ತಕ್ಷಣ ಬಂದು ಒಬ್ರು ಮೆಂಟರ್ನ ಮೀಟ್ ಆದ್ರೆ ಅವ್ರು ಮತ್ತೆ ಸರಿ ದಾರಿ ಕರ್ಕೊ ಬರ್ತಾರೆ. ಡಿಸ್ಟೆನ್ಸ್ ಬಿಕಮ್ ಶಾರ್ಟರ್. ಎಸ್. ಸೊ ಎಷ್ಟೋ ಜನ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ದೊಡ್ಡ ಕನ್ಸನ್ನ ಕಟ್ಕೊಂಡಿರ್ತಾರೆ, ಬಟ್ ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲಿ ವಿಫಲ ಆಗ್ತಾರೆ. ಸೊ ಅಂತರ ಮಿಸ್ಟೇಕ್ ಏನು ಅಂತ ತಮ್ಮನ್ಸುತ್ತೆ? ಮಿಸ್ಟೇಕ್ ಇಸ್ ದೇ ಫರ್ಗೆಟ್ ಫಂಡಮೆಂಟಲ್ಸ್. ಬೇಸಿಕ್ಸ್ ನ ಮರೆತು ಅಡ್ವಾನ್ಸ್ ಸ್ಟಫ್ ನ ಕಲಿಯೋಕೆ ಹೋಗ್ತಾರೆ. ಸೊ ಫಸ್ಟ್ ಬೇಸಿಕ್ಸ್ ಕಲಿಬೇಕು, ಆಮೇಲೆ ಅಡ್ವಾನ್ಸ್ ಹೋಗ್ಬೇಕು. ಸೊ ನಾನೊಂದು ಯಾವಾಗಲೂ ಹೇಳ್ತೀನಿ, ಈ ಎಕ್ಸಾಮ್ ನ ಪಾಸ್ ಮಾಡೋದು ಒಂದು ಎಕ್ಸ್ಟ್ರಾರ್ಡಿನರಿ ಥಿಂಗ್, ಆಯ್ತಾ? For that you have to become ordinary first. Okay. Right? Okay. So without become ordinary, if you try to become extraordinary, you will become an extra only. Okay. Not an ordinary person. At the end of the day, ನೀವು ಡೀಲ್ ಮಾಡಬೇಕಿರೋದು, ನೀವು ಮಾತಾಡಬೇಕಿರೋದು ಒಂದು ಆಫೀಸರ್ ಆದ್ಮೇಲೆ ಸಾಮಾನ್ಯ ಜನರ ಜೊತೆ, ಆರ್ಡಿನರಿ ಪರ್ಸನ್. So you have to learn to be ordinary. So basic things, for example. So ordinary things, do the ordinary things continuous ಆಗಿ ಮಾಡ್ತಿದ್ರೆ ಅದೇನೇ ನಿಮ್ಮನ್ನ ಎಕ್ಸ್ಟ್ರಾರ್ಡಿನರಿ ಮಾಡುತ್ತೆ ಅಂತ. ಸೊ ಫೋಕಸ್ ಆನ್ ಬೇಸಿಕ್ಸ್. ಓಕೆ ಸರ್, ಆಮೇಲೆ ಈ ಹೊಸದಾಗಿ ಪ್ರಿಪೇರ್ ಆಗ್ತಾ ಇರ್ತಾರೆ, ಸೊ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಆಗಿರ್ಬೋದು, ಸಜೆಷನ್ ಆಗಿರ್ಬೋದು? ಹೊಸದಾಗಿ ಯಾರು ಪ್ರಿಪೇರ್ ಆಗ್ತಾರೆ, ಈಗ ಯಾರು ಶುರು ಮಾಡ್ತಾರೆ, ಅವ್ರಿಗೆ ಏನಂದ್ರೆ ಎಲ್ಲರೂ ಹೇಳ್ತಾರೆ ನ್ಯೂಸ್ ಪೇಪರ್ ಓದಕ್ಕೆ ಶುರು ಮಾಡಿ, ಇಲ್ಲ ಅಂದ್ರೆ NCERT ಓದಕ್ಕೆ ಶುರು ಮಾಡಿ. ಫಸ್ಟ್ ಎಲ್ಲರೂ ಹೇಳೋದಿದ್ದೇನೆ. ಸೊ ನಾನ್ ಸಜೆಸ್ಟ್ ಮಾಡೋದು ಏನಂದ್ರೆ, ಕ್ಲಾಸ್ 6ರಿಂದ 8 ವರೆಗೂ NCERT ಏನಿದೆ ಅದನ್ನ ಓದಿ. ಅದಾದ್ಮೇಲೆ ಯಾರಾದ್ರೂ ಆಲ್ರೆಡಿ ಎಕ್ಸಾಮ್ ಕ್ರ್ಯಾಕ್ ಮಾಡಿರೋರ್ನ ಮೀಟ್ ಆಗಿ, ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಮೆಂಟರ್ನ ಇಟ್ಕೊಳ್ಳಿ, ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗಿ. ಇಬ್ರು 2 ಜನಕ್ಕಿಂತ ಜಾಸ್ತಿ ಐ ಡೋಂಟ್ ಥಿಂಕ್ ಇನ್ಪುಟ್ ತಗೋಬೇಕು. ಇಬ್ಬರಿಗಿಂತ ಜಾಸ್ತಿ ಜನದ ಹತ್ರ ಇನ್ಪುಟ್ ತಗೊಂಡ್ರೆ ಅದು ಒಂಥರ ಓವರ್ ಬರ್ಡನ್ ಆಗುತ್ತೆ. ಸೊ ಒನ್ಸ್ ಇಟ್ ಬಿಕಮ್ಸ್ ಟೂ ಮಚ್ ಇನ್ಫಾರ್ಮೇಶನ್, ನೀವೇನ್ ಮಾಡಬೇಕು ಅಂತ ತೋಚೋದಿಲ್ಲ, ಎಲ್ಲದನ್ನು ಸ್ವಲ್ಪ ಮಾಡಕ್ ಹೋಗ್ತೀರಾ. ಅಂಡ್ ಸ್ಟ್ರಾಟಜಿ ಅಂತ ಮಾಡ್ಕೊಳ್ಳೋದು ಆ ಇಬ್ರು ಇನ್ಪುಟ್ ಬೇಸಿಸ್ ಮೇಲೆ ನಿಮ್ಮ ಸ್ಟ್ರಾಟಜಿ ಮಾಡ್ಕೋಬೇಕು. ಟಾಪರ್ ಹೇಳ್ತಾರೆ ಅಂತ ನೀವು ಸ್ಟ್ರಾಟಜಿ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅವ್ರ ಸ್ಟ್ರೆಂತ್ಸ್ ವೀಕ್ನೆಸಸ್ ಬೇರೆ, ಅವ್ರ ಬ್ಯಾಕ್ ಗ್ರೌಂಡ್ ಬೇರೆ, ನಮ್ಮ ಬ್ಯಾಕ್ ಗ್ರೌಂಡ್ ಬೇರೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ. ಅಂಡ್ ಆಲ್ಸೋ ಈ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ಯಾವ ರೀತಿಯಾದಂತಹ ಇಂಪಾರ್ಟೆನ್ಸ್, ಯಾವ ರೀತಿಯಾದಂತಹ ಪ್ರೋತ್ಸಾಹ ಲೆಗಸಿ IAS ಅಕಾಡೆಮಿ? ನೋಡಿ, ಪ್ರೋತ್ಸಾಹ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಅಂದ್ರೂ ಸಹ ಇಂಗ್ಲಿಷ್ ತುಂಬಾ ಮುಖ್ಯ. ಎಲ್ಲಿ ಫಸ್ಟ್ ಲೆವೆಲ್ ಆಫ್ ಎಕ್ಸಾಮ್ ಅಲ್ಲಿ, ಫಸ್ಟ್ ಲೆವೆಲ್ ಆಫ್ ಎಕ್ಸಾಮ್ ಅಲ್ಲೇ ನಿಮಗೆ ಒಂದು ಪೇಪರ್ ಇದೆ,
GS2 ಅಂತ ಕರಿತೀವಿ, GS ಪೇಪರ್ 2 ಅಂತ ಕರಿತೀವಿ, ಇಲ್ಲ ಅಂದ್ರೆ CSAT ಅಂತ ಕರಿತೀವಿ. ಈಗ ಆ ಪೇಪರಲ್ಲಿ 200ಕ್ಕೆ ನಿಮಗೆ 67 ಮಾರ್ಕ್ಸ್ ತೆಗಿಬೇಕು. ಈ 67 ಮಾರ್ಕ್ಸ್ ತೆಗಿಬೇಕು ಅಂತ ನಿಮಗೆ ಇಂಗ್ಲಿಷ್ ಸ್ವಲ್ಪ ಆದ್ರೂ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೇನೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಿ ಅಂಡ್ ಅಟ್ ದ ಸೇಮ್ ಟೈಮ್ ಕನ್ನಡದಲ್ಲಿ ಎಕ್ಸಾಮ್ ಬರೀಬಹುದು. ಆದಷ್ಟು ಪ್ರಯತ್ನ ಪಡಿ ಇಂಗ್ಲಿಷಲ್ಲೇ ಎಕ್ಸಾಮ್ ಬರೆಯೋದಕ್ಕೆ. ಸೊ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಬರೆದು ಕ್ರ್ಯಾಕ್ ಮಾಡೋ ಚಾನ್ಸಸ್ ಕಡಿಮೆ ಇದೆ ಈಗ. ಸೊ ನನ್ನ ಪ್ರಕಾರ ಪುಟ್ ಎಕ್ಸ್ಟ್ರಾ ಎಫರ್ಟ್, ಟ್ರೈ ಟು ರೈಟ್ ಇನ್ ಇಂಗ್ಲಿಷ್ ಓನ್ಲಿ. ವೈ? ಬಿಕಾಸ್ ನಿಮಗೆ ಫಸ್ಟ್ ಲೆವೆಲ್ ಆಫ್ ಎಕ್ಸಾಮ್ ಅಲ್ಲೇ ಬೇಕು ಇಂಗ್ಲಿಷ್. ಸೊ ಯಾಕಂದ್ರೆ ನೋಡಿ, ಮೇನ್ಸ್ ಎಕ್ಸಾಮ್ ಹೋಗ್ಬಿಟ್ರೆ ನೀವು ಅಲ್ಲಿ ಎಲ್ಲ ಪೇಪರು ನಿಮಗೆ ಕನ್ನಡದಲ್ಲಿ ಸಿಗತ್ತೆ. ಆದ್ರೆ ಪ್ರಿಲಿಮ್ಸ್ ಅಲ್ಲಿ ನಿಮಗೆ 2 ಪೇಪರ್ 1 ಪೇಪರ್ 2 ಎರಡೂ ಕನ್ನಡದಲ್ಲಿ ಬರೋದಿಲ್ಲ, ಹಿಂದಿ ಇಂಗ್ಲಿಷ್ ಎರಡೇ ಬರೋದು. ಸೊ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ನೋ ಮ್ಯಾಟರ್. ಓಕೆ ಸರ್, ಬಹಳಷ್ಟು ಮಾಹಿತಿಯನ್ನ ನೀಡಿದ್ರಿ. IAS ಅಕಾಡೆಮಿ ಇದು. ಸೊ ಎಷ್ಟೊಂದು ಜನ ಬರೋರು ನೋಡಿರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ನೋಡಬೇಕು ಅಂತ ಹೇಳ್ತಾರೆ, ಅಂಡ್ ಡಿಜಿಟಲ್ ಪೋರ್ಟಲ್ಸ್ ಬಗ್ಗೆ ಮಾಹಿತಿ ಬೇಕು. ಅಂಡ್ ಈಗ ಒಂದು ಸ್ಟೂಡೆಂಟ್ಗೆ ಒಬ್ಬರೇ ಮೆಂಟರ್ ಇಲ್ಲ, ಒಂದು ಮೆಂಟರ್ನ ಎಷ್ಟು ಸ್ಟೂಡೆಂಟ್ ಶೇರ್ ಮಾಡ್ಕೋತಾರೆ, ಎಲ್ಲಾ ಪ್ರಶ್ನೆಗಳಿದೆ ಸರ್. ಸೊ ಕುತ್ಕೊಂಡು ಹೋಗೋದು ಒಂದು ರೌಂಡ್ ಹಾಕೊಂತ ಇದಕ್ಕೆ ವಿಸ್ತೀರ್ಣವಾಗಿ ಹೇಳ್ತಾ. ಎಸ್, ಲೆಟ್ಸ್ ಬಿಗಿನ್.